ಜಸ್ಟ್ 17 ರನ್ನು ಬುಡಕೆ ಬಡಿಸ್ಬಿಟ್ಟಿದ್ರಲ್ಲ ಗುರು ನೆದರ್ಲ್ಯಾಂಡ್ಸ್ ಅವರು. ಇನ್ನೊಂದು ಚೂರು ಪವರ್ ಪ್ಲೇ ನೆಟ್ಗಾಡಿತ್ತು ಅಂದರೆ ನೆದರ್ಲ್ಯಾಂಡ್ಸ್ ಅವರು ಬಹುಶಃ ಚೇಸ್ ಡೌನ್ ಆದರೂ ಆಗ್ಬಿಡ್ತಿತ್ತನೋ ಅಂತ ಅನ್ಕೊಬೇಕು ನಾವು. ಹೌದು, ಪವರ್ ಪ್ಲೇ ನೆಟ್ಗಾಡಿಲ್ಲ ನೆದರ್ಲ್ಯಾಂಡ್ಸ್ ಅವರು. ಟುಕು ಅನ್ನಂಗೆ ಆಡಿದ್ರು. ಜಸ್ಟ್ 36 ರನ್ ಹೊಡೆದ್ರು ಪವರ್ ಪ್ಲೇಲಿ. ಸಿಕ್ಕಾಪಟ್ಟೆ ಒಂಥರ ಭಯ ಬಿಟ್ಬಿಟ್ಟು ಗಾಂಡ್ಗಾಬ್ರೆ ಆಗೋಗ್ಬಿಟ್ಟಿದ್ರು ಪವರ್ ಪ್ಲೇಲಿ. ಪವರ್ ಪ್ಲೇ ಒಂದು ಸ್ವಲ್ಪ ಅಕ್ಸಲರೇಟ್ ಮಾಡಿತ್ತು ಅಂದರೆ ಖಂಡಿತ ಕನ್ವರ್ಟ್ ಮಾಡ್ಬೋದಾಗಿತ್ತು, ಅಥವಾ ಇನ್ನೂ ಬುಡಕ್ಕೆ ಬರ್ಸ್ಬೋದಾಗಿತ್ತು, ಲಾಸ್ಟ್ ಓವರ್ಗೂ ಹೋಗ್ಬೋದಾಗಿತ್ತು ಮ್ಯಾಚ್ ಅನ್ನೋ ಥರನೇ ಅನಿಸ್ಬಿಡ್ತು ಇವತ್ತು. ಹೌದು, ಏನು ಬೇಕಾದ್ರೂ ಆಗಿರ್ಬೋದಾಗಿತ್ತು. ಚೇಸ್ ಮಾಡೋದು ಈಸಿ ಅಹಮದಾಬಾದಲ್ಲಿ ಅಂತ ಮತ್ತೆ ತೋರಿಸ್ಕೊಂಡು ಕೊಟ್ಟಿದ್ದಾರೆ. ಗೆದ್ದಿಲ್ಲ ಈ ಮ್ಯಾಚ್ನ, ಬಟ್ ಡಿಫೆಂಡ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಅಂತ ಗೊತ್ತಾಗ್ತಾ ಇದೆ. ಯಾಕಂದರೆ ಇನ್ನೊಂದು ಮ್ಯಾಚ್ ನಾವು ಇಲ್ಲೇ ಆಡಬೇಕು. ಇನ್ಫ್ಯಾಕ್ಟ್ ಫೈನಲ್ಲೂ ಕೂಡ ಇಲ್ಲೇ ಆಡಬೇಕು. ಇನ್ಫ್ಯಾಕ್ಟ್ ನಾವು ಟೆಸ್ಟ್ ಮಾಡಿದ್ವಿ ಅಂತ ಹೇಳಬೇಕು. ಅಂದರೆ ಸೂರ್ಯಕುಮಾರ್ ಯಾದವ್ ಅವರು ಟಾಸ್ ಗೆಲ್ತಾ ಇದ್ದಂಗೆ ಇಲ್ಲಾಗ್ರೂ ನಾವು ಚಾಲೆಂಜ್ ತೊಗೊತೀವಿ, ಬೌಲಿಂಗ್ ಫಸ್ಟ್ ಮಾಡಲ್ಲ, ನಾವು ಬ್ಯಾಟಿಂಗ್ ಫಸ್ಟ್ ಮಾಡ್ತೀವಿ ಈ ಸಲ ಅಂತ ನಾವು ಒಂದು ಸ್ವಲ್ಪ ಸ್ಟಂಡ್ ಆಗೋಗ್ಬಿಟ್ವಿ. ಏನು ಗುರು ಈ ಥರ ಆಯ್ಕೆ ಮಾಡ್ಕೊತವ್ರೆ, ಎಲ್ಲರೂ ಅಹಮದಾಬಾದ್ ಸ್ಟೇಡಿಯಮಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೊಂಡು ಬ್ಯಾಟಿಂಗ್ ಅಂತವ್ರಲ್ಲ. ಏನಕ್ಕೆ ಅಂತಂದರೆ ನೆದರ್ಲ್ಯಾಂಡ್ಸ್ ಅಗೇನ್ಸ್ಟು ಹೆಂಗಿದ್ರು ಕೂಡ ಇದು ಲಾಸ್ಟ್ ಮ್ಯಾಚು, ಇದೇನು ಡೆಡ್ ರಬ್ಬರ್ ಮ್ಯಾಚು, ಅದನ್ನ ಸ್ವಲ್ಪ ರಿಸ್ಕ್ ತಗೊಳ್ಳೋಣ ಅನ್ನೋ ಥರ ನೋಡಿ. ರಿಸ್ಕ್ ಯಾವ ಥರ ತೊಗೊಂಡ್ರು ಅಂತಂದರೆ ಆಲ್ಮೋಸ್ಟ್ ಒಂಥರ ಬುಡಕೆ ಬರೆಸ್ಬಿಟ್ಟಿದ್ರು ನೆದರ್ಲ್ಯಾಂಡ್ಸ್ ಅವರು. ಬಟ್ ಹಂಗೆ ಆಗೋ ಥರನೇ ಇತ್ತು. ಇಲ್ಲ ನೆದರ್ಲ್ಯಾಂಡ್ಸ್ ಬರಲ್ಲ ಅಂದರೆ ಗೆಲ್ಲಲ್ಲ ಅನ್ನೋ ಥರನೇ ಇತ್ತು. ಅದು ಗೆಲ್ಲೇ ಇಲ್ಲ ಲಾಸ್ಟಿಗೆ. ಬಟ್ ಆದ್ರೂ ಪವರ್ ಪ್ಲೇ ಸ್ವಲ್ಪ ಏನಾರು ಚೆನ್ನಾಗಿ ಆಡಿತ್ತು ಅಂದರೆ ಕನ್ವರ್ಟ್ ಮಾಡ್ಬೋದಾಗಿತ್ತು ನೆದರ್ಲ್ಯಾಂಡ್ಸ್ ಅವರು. ಸೊ ಹೌದು, ಚೆನ್ನಾಗಿ ಆಡಿದ್ರು ಇವತ್ತು. ಶಬಾಷ್ ಹೇಳಬೇಕು ನೆದರ್ಲ್ಯಾಂಡ್ಸ್ಗೆ. ಯಾಕಂದರೆ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದು ಒಂದು ಹ್ಯೂಜ್ ಮಾರ್ಜಿನ್ ವಿಕ್ಟ್ರಿನ ನೆದರ್ಲ್ಯಾಂಡ್ಸ್ ಅಗೇನ್ಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ನೋಡಿ, ನನ್ನ ಮಕ್ಕಳು ಪಾಕಿಸ್ತಾನದವರು ಈ ಥರ ಆಡಿಲ್ಲ. ಅಲ್ಲಿ ನೆದರ್ಲ್ಯಾಂಡ್ಸ್ ಅವರು ಅಷ್ಟು ಸಖತ್ತಾಗಿ ಆಡಿದ್ದಾರೆ, ಅಷ್ಟು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು ಇಂಡಿಯಾ ಅಗೇನ್ಸ್ಟು. ಅವರೇ ವರ್ಷಾಗಿ ಆಡ್ಬಿಟ್ರು ಪಾಕಿಸ್ತಾನದವರು. ನಾವು ಅಂದ್ಕೊಂಡಿದ್ದೀನಿ ಎಕ್ಸ್ಪೆಕ್ಟೇಷನು ಅವ್ರು ಚೆನ್ನಾಗಿ ಆಡ್ಬೋದು ಅಂತ. ಬಟ್ ನೋಡ್ತು ಅಂದರೆ ಇವ್ರು ಚೆನ್ನಾಗಿ ಆಡಿದ್ರು. USA ಕಂಪೇರ್ ಮಾಡ್ತು ಅಂತಂದರೆ ನಮೀಬಿಯಾ ಬಿಡಿ, ನೆಗ್ಲಿಜಿಬಲ್ ಅದು. ಆ್ಯಂಡ್ ಪಾಕಿಸ್ತಾನಿಗೆ ಕಂಪೇರ್ ಮಾಡ್ತು ಅಂದರೆ ಖಂಡಿತ ನೆದರ್ಲ್ಯಾಂಡ್ಸ್ ಅವರು ಈ ಒಂದು ಗ್ರೂಪಲ್ಲಿ ನಮಗೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಕೊಟ್ಟಿದ್ರೆ ಅಂತ ಒಪ್ಕೊಬೋದು. ಆ್ಯಂಡ್ ಒಪ್ಕೊಳ್ಳೇಬೇಕು, ಸಖತ್ತಾಗಿ ಕಾಂಪಿಟೇಷನ್ ಕೊಟ್ಟಿದ್ರೆ. ಸೊ ಇವತ್ತು ಟಾಸ್ ಗೆದ್ದು ಬ್ಯಾಟಿಂಗ್ ಆಡ್ತಿದ್ದಂಗೆ ನಮ್ಮ ಇಂಡಿಯಾ ಯಪ್ಪ ಏನಾಗೈತು ಗುರು ನಮ್ಮ ಅಭಿಷೇಕ್ ಶರ್ಮಾಗೆ. ಹ್ಯಾಟ್ರಿಕ್ ಡಕ್ಸ್ ಆಗೋದು ಅಂತಂದರೆ ಸುಮ್ಮನೆ ಮಾತಾ ಮಗ. ನೋಡಿ, 3 ಮ್ಯಾಚ್ನು ಕೂಡ ಡಿಫ್ರೆಂಟ್ ವೇಸಲ್ಲಿ ಔಟ್ ಆಗಿರೋದು. ಬೌಂಡ್ರಿನಲ್ಲಿ ಪ್ಲಾನ್ ಮಾಡಿರ್ತಾರೆ USA ಅವರು. ಲಾಸ್ಟ್ ಮ್ಯಾಚು ಪಾಕಿಸ್ತಾನದವರು ಮಿಡನಲ್ಲಿ ಔಟ್ ಮಾಡ್ತಾರೆ, ಕನ್ವರ್ಟ್ ಮಾಡೋಕ್ಕಾಗಲಿಲ್ಲ ಅವರಿಗೆ. ಸ್ಪಿನ್ ಅಗೇನ್ಸ್ಟ್ ಔಟ್ ಆಗಿದ್ದು. ನೋಡಿ, ಸ್ಪಿನ್ನ ತೊಗೊಂಬಂದಿದ್ದು ಯೂಸ್ ಆಯಿತು ಅಂತ ಇವರು ಕೂಡ ಸ್ಪಿನ್ನೇ ತೊಗೊಂಬಂದಿದ್ರು. ಸೊ ಇಲ್ಲೂ ಕೂಡ ಎಫೆಕ್ಟಿವ್ನೆಸ್ ಕಾಣಿಸ್ತು ಅಲ್ಲಿ, ಯಾಕಂದರೆ ಸ್ಪಿನ್ನರ್ಗೆ ಬೋಲ್ಡ್ ಆಗಿದ್ದು. ಸೊ ಒಂಥರ ನೆಕ್ಸ್ಟ್ ಮ್ಯಾಚನ್ನು ಕೂಡ ಸ್ಪಿನ್ನರ್ನೇ ತೊಗೊಂಬರ್ಬೋದಾ ಅಂತ ಒಂದು ಸ್ವಲ್ಪ ಡೌಟ್ ಬರ್ತೈತೆ ಇವಾಗ, ಯಾಕಂದರೆ ಪ್ಯಾಟರ್ನ ನೋಡ್ತು ಅಂತ ಅಂದಾಗ. ನೆಕ್ಸ್ಟ್ ಮ್ಯಾಚು ಬಹುಶಃ ಇಶಾನ್ ಕಿಶಾನು ಸ್ಟ್ರೈಕ್ ತೊಗೊಂಡ್ರೆ ಒಳ್ಳೇದು, ಅಂದರೆ ಆನ್ ಸ್ಟ್ರೈಕ್ನ ತೊಗೊಂಡ್ರೆ ಒಳ್ಳೇದು. ಇವರಿಗೆ ಸ್ಟ್ರೈಕ್ ಕೊಡ್ದಂಗೆ ತೊಗೊಂಡ್ರೆ ಒಳ್ಳೇದು ಅಂತ ನಾನು ಅನ್ಕೊತಾ ಇದ್ದೀನಿ. ಇಶಾನ್ ಕಿಶಾನ್ ಆಡೋವಂಥ ರೀತಿನೇ ಆ ಥರ, ಇವ್ರು ಆಡೋವಂಥ ರೀತಿನೂ ಕೂಡ ಅದೇ ಥರನೇ. ಇಬ್ಬರು ಕೂಡ ಒಡಿ ಆಟನೇ ಆಡೋದಲ್ಲಿ. ನಾವು ಇವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಫಸ್ಟ್ 1-2 ಓವರ್ ನೋಡ್ಕೊಂಡು ಆಡೋದು, ನಿಂತ್ಕೊಂಡು ಟುಕು ಆಡಲಿ ಅನ್ನೋ ಥರ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಎಸ್ಪೆಷಲಿ ಅಭಿಷೇಕ್ ಶರ್ಮನ ಹತ್ರ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ರಾಂಗ್ ಶಾರ್ಟ್ ಸೆಲೆಕ್ಷನ್ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂತಂದರೆ ಒಂಥರ ನಸೀಬು, ಪ್ಲ್ಯಾನ್ ಮಾಡಿ ಎತ್ತುತ್ತಾ ಇದ್ದಾರೆ ಅಂತಲೂ ಹೇಳ್ಬೋದು, ಒಂದು ಕಡೆಯಿಂದ ನಸೀಬ್ ಅಂತಲೂ ಕೂಡ ಹೇಳ್ಬೋದು. ಏನೂ ಮಾಡೋದಕ್ಕಾಗೋದಿಲ್ಲ, ಕನ್ವರ್ಟ್ ಮಾಡ್ತಾರೆ ನೆಕ್ಸ್ಟ್ ಮ್ಯಾಚ್ ಹೋಪ್ಫುಲಿ ಅಂತ ಅಂದ್ಕೊಂಡಿದ್ದೀನಿ. ಅಭಿಷೇಕ್ ಶರ್ಮಾ ಅವರು 3 ಮ್ಯಾಚು ಬರದೇ ಇರೋವಂಥದ್ದು ಒಂದೇ ಮ್ಯಾಚಲ್ಲಿ ಬಂದರೆ ಹೆಂಗಿರುತ್ತೆ ಅಲ್ವಾ, ಗೊತ್ತಿಲ್ಲ. ಬಂದರೂ ಬರ್ಬೋದನೋ, ಎಕ್ಸ್ಪೆಕ್ಟ್ ಮಾಡೋಣ. ಒಳ್ಳೆ ಬ್ಯಾಟರ್ ಗುರು, ಪಾಪ ಅನ್ಫಾರ್ಚುನೇಟಾಗೆ ಒಂದು ಬ್ಯಾಟ್ ಫೇಸ್ ನಡೀತಾ ಇದೆ ಅಷ್ಟೇ. ನೋಡೋಣ ಅದೇನಾಗುತ್ತೆ ನೆಕ್ಸ್ಟ್ ಮ್ಯಾಚಲ್ಲಿ ಅಂತ. ಓಕೆ, ಇವರ ವಿಕೆಟ್ ಬೇಗ ಬೀಳ್ತು ಅಂತಂದರೆ ಇನ್ಫ್ಯಾಕ್ಟ್ ಕ್ರೆಡಿಟ್ ಕೊಡಬೇಕಾಗಿರೋದು ಆರ್ಯನ್ ದತ್ ಅವ್ರಿಗೆ. ಎಂಥ ಬೌಲಿಂಗ್ನ ಮಾಡಿದ್ದು, ಏನು ಕಂಟ್ರೋಲ್ ಇದೆ ಗುರು ಅವ್ರಿಗೆ, ಏನು ಆ್ಯಂಗಲ್ನ ತೊಗೊಂಬರ್ತಾರೆ, ಏನು ವೇರಿಯೇಷನ ಮಾಡ್ತಾರೆ ಸ್ಪೀಡಲ್ಲಿ. ನಿಧಾನಕ್ಕೆ ಹಾಕಿದ್ರು ಅದರಲ್ಲೇ ವೇರಿಯೇಷನ ಮಾಡ್ತಾರೆ. ಸಾಕತ್ತು ಗುರು, ತಿಂದಾಕ್ಬಿಟ್ರು ಹಂಗೇ ಪವರ್ ಪ್ಲೇಲಿ ಇಂಡಿಯನ್ಸ್ನ. 2 ವಿಕೆಟು ಓಪನರ್ಸ್ ಇಬ್ಬರೂ ಕೂಡ ಅವರೇ ಎತ್ತಿದ್ದು. ಪಾಪ ಇಶಾನ್ ಕಿಶಾನ್ ಅನ್ಫಾರ್ಚುನೇಟ್ ಅಂತ ಹೇಳ್ಬೇಕು, ಯಾಕೆಂತಂದರೆ ಅವ್ರ ಎಲ್ಬೋಗೆ ಬಿದ್ದು, ಕಾಲಿಗೆ ಬಿದ್ದು, ಎಲ್ಬೋಗೆ ಬಿದ್ದು. ಆ ಎಲ್ಬೋ ಇಲ್ಲ ಅಂದರೆ ಹೋಗ್ತಾನಿರಲಿಲ್ಲ ಬಾಲಲ್ಗೆ. ಎಲ್ಬೋಗೆ ಬಿದ್ದು ಹೋಯ್ತು, ಕೈಗೆ ಬಿದ್ದುಬಿಟ್ಟು ಹೋಗಿದ್ರಿಂದ ಬೋಲ್ಡ್ ಆಯಿತು. ಪಾಪ ಹಂಗೂ ಟ್ರೈ ಮಾಡಿದ್ರು ಎಳ್ಕೊಳ್ಳೋದಕ್ಕೆ, ಆಗಲಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಸೊ 2 ವಿಕೆಟು ಬೇಗ ಬೀಳ್ತಾ ಇದ್ದಂಗೆ ಪವರ್ ಪ್ಲೇಲಿ 51 ರನ್ ಹೊಡಿತೀವಿ ಗುರು. 2 ವಿಕೆಟ್ ಬಿದ್ದೂ ಕೂಡ ಒನ್ ಆಫ್ ದ ಸ್ಲೋಸ್ಟ್ ಪವರ್ ಪ್ಲೇ ಅಂತ ಹೇಳ್ಬೇಕು. 50 ರನ್ ಎಲ್ಲ ಲೆಕ್ಕಕ್ಕೆ ಇಲ್ಲ ಇಂಡಿಯಾಗೆ. ನಾವು ಎಕ್ಸ್ಪೆಕ್ಟೇಷನ್ ನೋಡ್ತು ಅಂದರೆ ಅದು ನೆದರ್ಲ್ಯಾಂಡ್ಸ್ ಅಗೇನ್ಸ್ಟ್ ಒಂದು 70-80 ರನ್ನು ಮಿನಿಮಮ್ ಅಂತ ಅಂದ್ಕೊಂಡಿದ್ವಿ ಪವರ್ ಪ್ಲೇಲಿ. ಬಟ್ ಇಲ್ಲ, ಹೊಡೆಯೋದಕ್ಕೆ ಆಗಲಿಲ್ಲ. 51 ರನ್ ಅಷ್ಟೇ ಹೊಡೆಯೋಕ್ಕಾಗಿದ್ದು. ಈ ಕಡೆ ನೋಡ್ತು ನೆದರ್ಲ್ಯಾಂಡ್ಸ್ ಅವರು 36 ರನ್ ಹೊಡೆದಿದ್ದಾರೆ 2 ವಿಕೆಟ್ನ ಕಳ್ಕೊಂಡು. ಸಾರಿ, ನೋ ಲಾಸ್ ಇದ್ರು ನೆದರ್ಲ್ಯಾಂಡ್ಸ್ ಅವರು, 36 ರನ್ ಹೊಡೆದಿದ್ದಾರೆ. ಸೊ ಅಲ್ಲೇ ಸ್ಲೋ ಆಗಿದ್ದು ಮ್ಯಾಚು. ಅಲ್ಲೇನೋ ಚೆನ್ನಾಗಿ ಆಡಿತ್ತು ಅಂತಂದರೆ ನೆದರ್ಲ್ಯಾಂಡ್ಸ್ ಅವರು ಖಂಡಿತ ಒಬ್ಬಿಯಸ್ಲಿ ಕನ್ವರ್ಟ್ ಮಾಡ್ಬೋದಾಗಿತ್ತು. 17 ರನ್ ಅಷ್ಟೇ. ಸೂರ್ಯ ಅಣ್ಣ 13 ರನ್ಗೆ ಔಟ್ ಆಗಬೇಕಾಗಿತ್ತು. ಎತ್ತಾಕಕ್ಕೆ ಹೋಗಿದ್ರು ಅಲ್ಲಿ ಸ್ಕ್ವೇರಾಗೆ ಎತ್ತಾಕ ಹೋಗಿದ್ರೆ ಕ್ಯಾಚ್ನ ಬಿಟ್ಟರು ಅಲ್ಲಿ ಲಿವಿಟ್ ಅವರು. ಇನ್ಫ್ಯಾಕ್ಟ್ ಅಲ್ಲೇ ಮತ್ತೆ ಔಟ್ ಆಗ್ತಾರೆ. ಇನ್ನೊಂದು ಕ್ಯಾಚ್ನ ಕನ್ವರ್ಟ್ ಮಾಡಿದ್ರು. ವ್ಯಾಂಡನ್ ಬ್ರೂ ಅವ್ರು ಎಂಥ ಕ್ಯಾಚ್ನ ಹಿಡಿದಿದ್ದು ಗುರು ಇವತ್ತು. ತಿಲಕ್ ವರ್ಮಾ ಅವ್ರದ್ದು ಇವತ್ತು ಗಾಳೀಲಿ ಇವ್ರು ಹಿಡ್ದಿದ್ರಲ್ಲ ನಿಸಾಕ ಅವರು, ಆ ಥರ ಕ್ಯಾಚ್ನ ಹಿಡಿದ. ಆ ರೇಂಜಿಗಲ್ಲ ಅಂತಂದ್ರೂ ಕೂಡ ಸಖತ್ತಾಗಿ ಅವರ ಸ್ಟ್ಯಾಂಡರ್ಡ್ಸ್ಗೆ ಸಖತ್ತಾಗಿರೋಂಥ ಕ್ಯಾಚು. ಅಟ್ ದ ಏಜ್ ಆಫ್ 41 ವ್ಯಾಂಡನ್ ಬ್ರೂ ಈ ಥರ ಒಂದು
ಫುಲ್ ಲೆಂತ್ ಡೈವ್ ಹಾಕ್ಬಿಟ್ಟು ಕ್ಯಾಚ್ ಹಿಡಿತಾರೆ ಅಂತಲೇ ಖಂಡಿತ ಒಬ್ಬಿಯಸ್ಲಿ ಎದ್ದು ನಿಂತ್ಕೊಂಡು ಸೆಲ್ಯೂಟ್ ಹೊಡಿಲೇಬೇಕು. ಅಂಥ ಕ್ಯಾಚ್ನ ಅನ್ಬಿಲೀವಬಲ್ ಕ್ಯಾಚ್ನ ಹಿಡಿದು ಕ್ಯಾಚ್ ಡ್ರಾಪ್ಗಳಾಯಿತು, ನಮ್ಮ ಇಂಡಿಯಾ ಕಡೆನೂ ಆಯಿತು, ಅವ್ರ ಕಡೆನೂ ಆಯಿತು. ನಮ್ಮ ಇಂಡಿಯನ್ಸ್ ಏನು ಗ್ರೂಪ್ ಬಿಟ್ಟಿದ್ದು ಇವತ್ತು ಲಾಸ್ಟ್ ಓವರು ಕ್ಯಾಚ್ಗಳನ್ನ. ಪಾಪ ಶಿವಮ್ ದುಬೆ ತಲೆ ಕೆರ್ಕೊಂಬಿಟ್ರು ಹಂಗೇನೆ. ಈ ಕಡೆಯಿಂದ ಸೂರ್ಯಕುಮಾರ್ ಯಾವ್ದು ಬಿಡ್ತಾರೆ ಕ್ಯಾಚು, ತಿಲಕ್ ವರ್ಮಾ ಬಿಡ್ತಾರೆ ಕ್ಯಾಚು, ಮಾಡ್ರಲ್ಲ ಔಟ್ 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 ಅನ್ನೋ ಥರ ಇತ್ತಲ್ಲಿ. ಶಿವಮ್ ದುಬೆ ಮತ್ತು ಹಾರ್ದಿಕ್ ಪಾಂಡ್ಯ ಲಾಸ್ಟ್ವರೆಗೂ ನಿಂತ್ಕೊಂಡು ದಬ್ಬಾಯಿಸ್ ಆಡಿದ್ದು ಶಿವಮ್ ದುಬೆನ ಮೆಚ್ಕೊಳ್ಳೇಬೇಕು. ಯಾಕಂದರೆ ನೋಡಿ ಇವತ್ತು 6-6ನ ಹೊಡೆದಿದ್ದಾರೆ. ಅಷ್ಟು ಈಸಿ ಇಲ್ಲ ವಿಕೆಟು ಬ್ಯಾಟಿಂಗ್ ಆಡೋದಕ್ಕೆ. ನೋಡಿ ನಾವು ಆಡಿದ ರೀತಿ ಹೆಂಗಿತ್ತು ಅಂದರೆ 12 ಓವರ್ಗೆ 13 ಓವರ್ ಆಗಿತ್ತು. ಆಲ್ಮೋಸ್ಟ್ ನಾವು 100 ರನ್ ಕೂಡ ಹೊಡೆದಿರಲಿಲ್ಲ. ನಾವು 13 ಓವರ್ ಆದ ನಂತರನೇ ಆಕ್ಸಿಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. 13ನೇ ಓವರು ಅವನ ಅಜ್ಜಿ ಸರಿಯಾಗಿ ವಾಂಚಿದ್ರು, ಆಕ್ರಮಣ ಅಂತ ಕಾಣಿಸುತ್ತೆ ಬೌಲಿಂಗ್ ಮಾಡಿದ್ದು, ಸರಿಯಾಗಿ ವಾಂಚಿದ್ರು ಹಾಕೊಂಡು ಅಲ್ಲಿಂದನೇ ಕನ್ವರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದು. ಶಿವಮ್ ದುಬೆ ಖಂಡಿತ ಕ್ರೆಡಿಟ್ ಕೊಡಲೇಬೇಕು. ಯಾಕಂದರೆ ಅವರೇ ಅಗ್ರೆಸಿವ್ ಆಲ್ಮೋಸ್ಟ್ ಎಷ್ಟು 220 ಆಲ್ಮೋಸ್ಟ್ ಸ್ಟ್ರೈಕ್ ರೇಟ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ. ಆಲ್ಮೋಸ್ಟ್ 25 ಬಾಲ್ಗೆ ಬಂದಂಥ 50. ಹಾರ್ದಿಕ್ ಪಾಂಡ್ಯಗೂ ಕೂಡ ಕ್ರೆಡಿಟ್ ಕೊಡಬೇಕು. ಯಾಕಂದರೆ 3 6ನ ಹೊಡೆದಿದ್ದಾರೆ ಅವ್ರ ಜೊತೆಗೆ ಸೇರಿಕೊಂಡು. ಎಂಥ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು ಅಂದರೆ 35 ಬಾಲಿಗೆ 76 ರನ್ ಹೊಡೆದಿದ್ದಾರೆ ಅಲ್ಲಿ ಸೇರಿಕೊಂಡು ಇಬ್ಬರೂ. ಅಲ್ಲೇನಾದರೂ ಇನ್ಫ್ಯಾಕ್ಟ್ ಶಿವಮ್ ದುಬೆನ ಎತ್ತುಬಿಟ್ಟಿದ್ರು ಅಂತಂದರೆ 2 ರನ್ನಿಗೆ ವಿಕೆಟ್ ಬಿದ್ದಿತ್ತು ಗುರು. ಅಂಪೈರ್ಸ್ ಕಾಲಿಂದ ಬಚಾವಾಗಿದ್ದಾರೆ. DRSನ ತಗೊಂಡ್ರು, ಹಂಗಿದ್ರು ಕೂಡ ಅಂಪೈರ್ಸ್ ಕಾಲ್ ಆಗಿತ್ತು, ನಾಟ್ ಔಟ್ ಕೊಟ್ಟಿದ್ರು, ಔಟ್ ಕೊಟ್ಟಿದ್ರು ಅಂತಂದರೆ ಶಿವಮ್ ದುಬೆ ಹೋಗ್ಬೇಕಾಗಿತ್ತು ಅಲ್ಲಿ ಸೀನು. ಅಲ್ಲೊಂದು ಸ್ವಲ್ಪ ಬಚಾವಾಗಿದ್ದು ನೋಡಿ ಮ್ಯಾಚ್ನ ತಿಂದಾಕ್ಬಿಡ್ತು ನೆದರ್ಲ್ಯಾಂಡ್ಸ್ಗೆ. ಇನ್ ಕೇಸ್ ಅಲ್ಲೇನಾದರೂ ಬಚಾವಾಗಿರಲಿಲ್ಲ ಅಂತಂದರೆ ಏನು ಬೇಕಾದ್ರೂ ಆಗಿರ್ಬೋದಾಗಿತ್ತು. ಇಷ್ಟು ಸ್ಕೋರ್ ಬರದೇ ಇರ್ತಿರ್ಲಿಲ್ವೇನೋ. ಯಾಕಂದರೆ ಅಷ್ಟು ಅಗ್ರೆಸಿವ್ ಆಗಿ ಆಡಿದ್ದು ಶಿವಮ್ ದುಬೆ. ಹೊಡಿತಿದ್ದಂಥ 6 ಎಂತೆಂಥ 6ನ ಅವರು ಹೊಡಿತಿದ್ದು. ಲಾಂಗರ್ ಸೈಡ್ ಇತ್ತು ಸ್ಕ್ವೇರಲ್ಲಿ, ಆದರೂ ಕೂಡ ಕ್ಲಿಯರ್ ಮಾಡ್ತಾಯಿದ್ರು. ಒಂಥರ ಶಿವಮ್ ದುಬೆಗೆ ಎಂಥ ಬೌಂಡ್ರಿ ಕೂಡ ಚಿಕ್ಕದು ಅಂತ ಅನಿಸುತ್ತೆ. ಮುಂಚೆ ಎಲ್ಲ ಸ್ಪಿನ್ನರ್ಸಿಗೆ ಮಸ್ತಾಗಿ ಆಡೋರು, ಇವಾಗ ಪೇಸರ್ಸ್ಗೂ ಕೂಡ ಡೀಲ್ ಮಾಡ್ದು ಕಲ್ತ್ಬಿಟ್ಟವ್ರು. 6ಅಲ್ಲೇ ಡೀಲ್ ಮಾಡ್ತಾರೆ. ಬರ್ರಿ ಅವ್ನ ಅಜ್ಜಿ 4 ಗೀರಲ್ಲ ಇಲ್ಲ ಗುರು. 4 ಹೊಡೆದವ್ರು ಇಲ್ಲ ಅಂತಲ್ಲ, ಬಟ್ ಜಾಸ್ತಿ 6ಗಳಲ್ಲೇ ಡೀಲ್ ಮಾಡೋದವರು. ಮಾತೆತ್ತಿದ್ರೆ 6 4 ಇರಲ್ಲ ಗೊತ್ತಿಲ್ಲ ಗುರು ನನಗೆ. 6 ಹೊಡೆಯೋದು ಅಪ್ಪಿ ತಪ್ಪಿ 4 ಹೋಗ್ಬೇಕಷ್ಟೇ. ಅದು 6 ಹೊಡೆಯೋಕ್ಕಾಗಿಲ್ಲ ಅಂದರೆ 4 ಹೋಗಬೇಕು. ಈ 190+ ಟಾರ್ಗೆಟ್ನ ಚೇಸ್ ಆನ್ ಮಾಡೋದಕ್ಕೆ ಅಂತ ಬರ್ತಾರೆ ನೆದರ್ಲ್ಯಾಂಡ್ಸ್ ಅವರು. ಸ್ಟಾರ್ಟಿಂಗಲ್ಲೇ ಕಾನ್ಫಿಡೆನ್ಸ್ ಇರಲಿಲ್ಲ ನಮಗೆ. ಇಂಡಿಯಾದವ್ರನ್ನೇ ಇಷ್ಟೊಂದು ಸ್ಟ್ರಗಲ್ ಮಾಡಿದ್ದಾರೆ, ಇನ್ನು ಇವ್ರು ಹೆಂಗೆ ಚೇಸ್ ಡೌನ್ ಮಾಡ್ಬಿಡ್ತಾರಪ್ಪ ಈ ಟಾರ್ಗೆಟ್ನ ಹೊಡಿತಾರೆ ಎಷ್ಟೊಂದು ಅನ್ನೋ ಥರ ಇತ್ತು. ಚೇಸ್ ಆನ್ ಮಾಡಲಿಲ್ಲ, ಬಟ್ ಅದನ್ನು ಹತ್ರ ಬಂದ್ರಲ್ಲ, ಒಂದು ರೇಂಜಿಗೆ ಹತ್ರ ಬಂದ್ರಲ್ಲ, ಒಂದು ಸ್ವಲ್ಪನಾದರೂ ಬಾಯಿಗೆ ಬರ್ಸೋದ್ರಲ್ಲ, ಇಲ್ಲ ಗುರು ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ತೋರಿಸಿದ್ರಲ್ಲ. ಚೇಸ್ ಮಾಡೋದು ಸ್ವಲ್ಪ ಈಸಿ ಇಲ್ಲಿ ಅಂತ ತೋರಿಸಿದ್ರಲ್ಲ. ಚೇಸ್ ಮಾಡದೇ ಇರ್ಬೋದು, ಬಟ್ ಈಸಿ ಆಗುತ್ತೆ ಅಂತ ನಮಗೊಂದು ಪ್ಯಾಟರ್ನ್ ಹೇಳ್ಕೊಂಡು ಕೊಟ್ರಲ್ಲ. ಸೊ ಇದಕ್ಕಂತೂ ಖಂಡಿತ ಮೆಚ್ಕೊಳ್ಳೇಬೇಕು. ನೆದರ್ಲ್ಯಾಂಡ್ಸ್ ಅವರು ಒಂದು ಪಾಠನ ಹೇಳ್ಕೊಂಡು ಕೊಟ್ಟಿದ್ದಾರೆ ನಮಗೆ. ಯಾಕಂದರೆ ಸೂಪರ್ 8ಗೆ ಹೋಗ್ತಾ ಇದ್ದೀವಿ. ಇದೇ ವೇಳೆಯಲ್ಲಿ 2 ಮ್ಯಾಚ್ ನಮಗೆ ಬರಬಹುದು, ಅಂದರೆ ಫೈನಲ್ಸ್ನ ಇನ್ಕ್ಲೂಡ್ ಮಾಡಿಕೊಂಡು ಒಂದು ಪಾಠನ ಹೇಳ್ಕೊಂಡು ಕೊಟ್ಟಿದ್ರೆ ಇಲ್ಲಿ ಟಾಸ್ಕ್ ಇದ್ದರೆ ಮಕ್ಕಳ ಇಲ್ಲಿ ಬೌಲಿಂಗ್ ತಗೊಳ್ರಿ ಅಂತ ಗೊತ್ತಿತ್ತು ಮುಂಚೆನೇ. ಬಟ್ ಒಂದು ಸ್ವಲ್ಪ ಪಾಠನ ಕಲ್ತಿದ್ದೀವಿ ಅಷ್ಟೇ ಇದರಿಂದ. ಯಾಕಂದರೆ ನೆದರ್ಲ್ಯಾಂಡ್ಸ್ ಅವರೇ ಹತ್ರ ಬರ್ತಾರೆ ಅಂತಂದರೆ ಸೌತ್ ಆಫ್ರಿಕಾ ಅಗೇನ್ಸ್ಟ್ ಆಗಿರಲಿ, ಬೇರೆ ಯಾರ ಅಗೇನ್ಸ್ಟ್ ಆಗಿರಲಿ ಹತ್ರ ಬರ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ತಲೆಯಲ್ಲೇ ಖಂಡಿತ ಇದ್ದೇ ಇರುತ್ತೆ. ಇವಾಗ ಲೆವಿಟ್ ಮತ್ತು ಮ್ಯಾಕ್ಸು ಏನಾದ್ರು ನಿಧಾನಕ್ಕೆ ಆಡಿರಲಿಲ್ಲ ಅಂತಾನೆ ಪವರ್ ಪ್ಲೇನ. ಎಲ್ಲಿ ಆಲ್ಮೋಸ್ಟ್ ರನ್ನೇ ಬಾಲ್ ಆಡಿದ್ದಾರೆ ಇಬ್ಬರು. 36 ರನ್ನು ಪವರ್ ಪ್ಲೇಯಲ್ಲಿ ಅಷ್ಟೇ ಆಡಿದ್ದಲ್ಲಿ. ಇನ್ ಕೇಸ್ ಅವ್ರನ್ನ ಸ್ವಲ್ಪ ಅಗ್ರೆಸಿವ್ ಆಗಿ ಆಡಿತ್ತು ಅಂದರೆ ಒಳ್ಳೆ ಸ್ಟಾರ್ಟ್ ಕೊಟ್ಟಿತ್ತು ಅಂತಂದರೆ ಖಂಡಿತ ಕನ್ವರ್ಟ್ ಮಾಡ್ಬೋದಾಗಿತ್ತು. ಸೊ ಅವರಿಬ್ಬರು ಔಟ್ ಆಗಿದ್ದು. ಹಾರ್ದಿಕ್ ಪಾಂಡ್ಯ ಅವ್ರಿಗೊಂದು ವಿಕೆಟು, ಬೌಂಡ್ರಿನಲ್ಲಿ ಔಟ್ ಆಗ್ತಾರೆ ಅಲ್ಲಿ ಲೆವಿಟ್ ಅವರು. ಈ ಕಡೆಯಿಂದ ವರುಣ್ ಚಕ್ರವರ್ತಿ, ವರುಣ್ ಚಕ್ರವರ್ತಿನ ವಿಕೆಟ್ ಬೀಳ್ತಿಲ್ಲ ಅಂದರೆ ವರುಣ್ ಚಕ್ರವರ್ತಿನ ಕರ್ಕೊಬರ್ತಾರೆ. 6ನೇ ಓವರ್ ಬಿದ್ದಿದ್ದು ವಿಕೆಟ್, ಪವರ್ ಪ್ಲೇ ಎಂಡ್ ಆಗುವಂಥ ಓವರಲ್ಲಿ ಒಂದು ವಿಕೆಟ್ ಲಾಸ್ಟಿಗೆ 36 ರನ್ ಹೊಡಿತಾರೆ. ಏನು ಗುರು ವರುಣ್ ಚಕ್ರವರ್ತಿ ಚಿನ್ನ ಒಂಥರ ಬಂಗಾರ. ವಿಕೆಟ್ ಬೀಳ್ತಾ ಇಲ್ಲ ಅಂದರೆ ಕರ್ಕೊಂಬರ್ತಾರೆ ವರುಣ್ ಚಕ್ರವರ್ತಿನ. ಅವತ್ತು 3 ವಿಕೆಟು ಎಲ್ಲ ಸ್ಟಂಪ್ಸ್ ಮೇಲೆ ಇರ್ತದೆ, ಲೈನ್ ಮೇಲೆ ನಿಂತದ್ದು ಬಾಲು. ಎಂಥ ಲೈನ್ ಹಾಕ್ತಾರೆ ಗುರು. ಇನ್ಫ್ಯಾಕ್ಟ್ ಆಕ್ರಮನ್ ವಿಕೆಟ್ ಕೂಡ ಎತ್ತಿದ್ದು. ಆರ್ಯನ್ ದತ್ ಅವ್ರನ್ನು ಬೋಲ್ಡ್ ಮಾಡಿದ್ದು. ಬಂದಿದ ತಕ್ಷಣ ಗೋಲ್ಡನ್ ಡಕ್ಕು ವಿಕೆಟ್ಸ್ ಹಂಗೆ ಟಿಳಿಂಗ್ ಅಂತ ಹಾರ್ಕೊಂಡು ಹೋಗ್ತಾ ಇರಬೇಕು. ವರುಣ್ ಚಕ್ರವರ್ತಿ ಬೌಲಿಂಗ್ ಮಾಡಿದ್ರೆ ನೋಡೋಕ್ಕೆ ಚಂದ. ವರುಣ್ ಚಕ್ರವರ್ತಿ ಸ್ಟಂಪ್ಸ್ ಮೇಲೆ ಲೈನಲ್ಲಿ ಆಗ್ತಾ ಇದ್ರು ಅಂತಂದರೆ ವಿಕೆಟ್ ಬರ್ತಾ ಇರ್ತವೆ ಅಂತ. ಹೋಗೇ ಇಲ್ಲ ಗುರು, ವಿಕೆಟ್ ಇಲ್ಲಂಗೆ ಹೋಗೇ ಇಲ್ಲ. 17 ಮ್ಯಾಚ್ ಕನ್ಸಿಕ್ಯೂಟಿವ್ ಆಗಂತೆ ರೆಕಾರ್ಡ್ ಇದು. 17 ಮ್ಯಾಚ್ ಒಂದಲ್ಲ ಒಂದು ವಿಕೆಟ್ ಎತ್ಬಿಟ್ಟೆ ಹೋಗೋದು. ವರುಣ್ ಚಕ್ರವರ್ತಿ ಬಂದರು ಅಂತಂದರೆ ವಿಕೆಟ್ ತಗೊಂಡೇ ಹೋಗೋದು, ಒಂದೊಂದು ವಿಕೆಟ್ ತಗೊಂಡೇ ಹೋಗೋದು. ಆ ಥರ ಬೌಲಿಂಗ್ನ ಮಾಡಿದ್ರು. ಅಂಥ ಮಟ್ಟಿಗೆ ಕನ್ಸಿಸ್ಟೆನ್ಸಿ ವರುಣ್ ಚಕ್ರವರ್ತಿದು. ಇವತ್ತು ಹೀರೋ ಆಗಿಬಿಟ್ರು, 3 ವಿಕೆಟ್ನ ಎತ್ಬಿಟ್ಟು. ಆ್ಯಂಡ್ ಒಬ್ವಿಯಸ್ಲಿ ಲಾಸ್ಟ್ ಮೂಮೆಂಟಿಗೆ ಬರ್ತಾ ಆಕ್ರಮಣ ಆಡಿದ ಆಟನ ಮರೆಯಂಗಿಲ್ಲ. ಯಾಕಂದರೆ ಅವರೇ ಒಂಥರ ಫ್ಲೋನ ತೊಗೊಂಬಂದಿದ್ದು. ಇನ್ಫ್ಯಾಕ್ಟ್ ಅವ್ರು ಆಕ್ಸಿಲೇಟ್ ಕೊಟ್ಟಿಲ್ಲ ಅಂತಂದರೆ ಬಹುಶಃ ಇನ್ನೊಂದು ಸ್ವಲ್ಪ ಹೊರಗಡೆನೇ ಕಚ್ಕೊಂಡಿರೋದೇನೋ. ಯಾಕಂದರೆ ಎಲ್ಲರಿಗೂ ಕೂಡ ಪವರ್ ಬಂತು. ಇಲ್ಲ ಗುರು ಹತ್ರಕ್ಕೆ ಹೋಗ್ಬೋದು ಅಂತ ಎಲ್ಲರಿಗೂ ಕೂಡ ಒಂದು ಪವರ್ನ ತೊಗೊಂಬಂದು ಕೊಟ್ಟವರಲ್ಲಿ ಆಕ್ರಮಣನೇ. ಸ್ಕಾಟ್ ಎಡ್ವರ್ಡ್ಸ್ನು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಆಡೋದಕ್ಕೆ ಪ್ರಯತ್ನ ಪಟ್ಟರು. ಬುಮ್ರಾ ಹಿಂದಕ್ಕೆಲ್ಲ ಎತ್ತು ಹೊಡೆದ್ಬಿಟ್ಟಿದ್ರು, ಬಟ್ ಬುಮ್ರಾನೇ ಬೋಲ್ಡ್ ಮಾಡ್ತಾರೆ ಅವ್ರನ್ನ. ಡಿಲಿಡು ಕೂಡ ಚೆನ್ನಾಗಿ ಆಡೋದು. ಒಂದು 33 ರನ್ ಹೊಡೆದಿರೋ ಟಾಪ್ ಆಫ್ ದ ಆರ್ಡರಲ್ಲಿ. ಲಾಸ್ಟಿಗೆ ಕ್ರಾಸ್ ಮತ್ತು ಲಿಯೋನು ಇಬ್ಬರು ಕೂಡ ಅಗ್ರೆಸಿವ್ ಆಗಿ ಅವನ ಅಜ್ಜಿ ಎಲ್ಲಿವರೆಗೂ ಆಗುತ್ತೋ ಅಷ್ಟನ್ನು ಕೂಡ ಪ್ರಯತ್ನ ಪಟ್ಬಿಟ್ರು. ನಾನು ಲಾಸ್ಟ್ ಓವರ್ ಔಟ್ ಆದ್ರಲ್ಲಪ್ಪ. ಔಟ್ ಆಗಿದಂಗೆ ಮ್ಯಾಚು ಮುಗೀತು. ಇನ್ನೇನು 20 ಓವರ್ ಕೂಡ ಆಡಿದ್ದಾರೆ, ಕನ್ವರ್ಟ್ ಮಾಡೋಕ್ಕಾಗಲಿಲ್ಲ. ಇನ್ನೊಂದು 2 ಓವರ್ ಕೊಟ್ಟಿತ್ತು ಅಂದರೆ ಕನ್ವರ್ಟ್ ಮಾಡಿರೋನು. ಇನ್ನೊಂದು 2 ಓವರ್ ಎಕ್ಸ್ಟ್ರಾ ಬೇಕಾಗಿತ್ತು. 2 ಓವರ್ ಪೋಪ್ಳಲ್ಲಿ ತಿಂದ್ಬಿಟ್ರಲ್ಲ ಇವರು ಓಪನರ್ಸು ಲಿವಿಟು ಮತ್ತು ಮ್ಯಾಕ್ಸು. ಅದು ಸ್ವಲ್ಪ ಸಿಕ್ಕಿತ್ತು ಅಂತಂದರೆ ಖಂಡಿತ ಕನ್ವರ್ಟ್ ಆಗಿರೋದು. ಯಾಕಂದರೆ ವಿಕೆಟ್ಸಿನ ಉಳಿಸ್ಕೊಂಡಿದ್ರು. ಹಂಗೂ ಹೆಂಗೋ ಗೆದ್ವಿ ಗುರು. 17 ರನ್ ವಿಕ್ಟ್ರಿನೋ, 1 ರನ್ ವಿಕ್ಟ್ರಿನೋ, 2 ರನ್ ವಿಕ್ಟ್ರಿನೋ, 100 ರನ್ ವಿಕ್ಟ್ರಿನೋ, ವಿಕ್ಟ್ರಿನೇ. ಬಟ್ ಇನ್ನೊಂದು ಸ್ವಲ್ಪ ಕನ್ವಿನ್ಸಿಂಗ್ ವಿಕ್ಟ್ರಿನ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ನೆದರ್ಲ್ಯಾಂಡ್ಸ್ ಅಗೇನ್ಸ್ಟು.
ಹಾಂ, ಒಟ್ನಲ್ಲಿ ವಿಕ್ಟ್ರಿ ಅಂತೂ ತಗೊಂಡಿದ್ದೀವಿ. ಹಾರ್ದಿಕ್ ಪಾಂಡ್ಯ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗೋಗ್ಬಿಟ್ರಿ ಇವತ್ತು. ಬೇರೆಯವ್ರಿಗೆ ಕಂಪೇರ್ ಮಾಡ್ತು ಅಂತ ಅಂದಾಗ ವಿಕೆಟ್ ಬಿದ್ದಿರ್ಬೋದು, ಬಟ್ ಸ್ವಲ್ಪ ಕಾಸ್ಟ್ಲಿ ಆದರು. ಅವ್ರ ಕಡೆ ನೋಡ್ತು ಅಂತಂದರೆ ವ್ಯಾನ್ ಬೀಕ್ ಅವರು 3 ವಿಕೆಟ್ನ ತಗೊಂಡಿದ್ದಾರೆ, 50 ರನ್ ಪ್ಲಸ್ 56 ರನ್ನ ಓಡಿಸ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಡೆತ್ತಿಗೆ ಬರ್ತಾ ಬರ್ತಾ ಕಾಸ್ಟ್ಲಿ ಆದರು. ಬಟ್ ಪರವಾಗಿಲ್ಲ, ನಡೆಯುತ್ತೆ. ಒಂದು ಪಾಠ ಕಲ್ತಿದ್ದೀವಿ ಇವತ್ತಿನ ಮ್ಯಾಚಲ್ಲಿ. ನೆಕ್ಸ್ಟ್ ಮ್ಯಾಚು ನಾವು ಬ್ಯಾಟಿಂಗ್ ತೊಗೊಬಾರ್ದು, ಈ ಒಂದು ವಿನಲ್ಲಿ ಬೌಲಿಂಗ್ ತೊಗೊಬೇಕು ಅಂತ. ಮತ್ತೇನಿಲ್ಲ ಗುರು, ಕನ್ವಿನ್ಸಿಂಗ್ ವಿಕ್ಟ್ರಿ. ಇನ್ನೇನು ಸೂಪರ್ 8ಗೆಲ್ಲ ಎಂಟ್ರಿ ಕೊಡಿದ್ರೆ 8 ರಬ್ಬರ್ ಮ್ಯಾಚ್ ಇನ್ನೇನಿರುತ್ತೆ ಗುರು. ವಿಕ್ಟ್ರಿ ಈಸ್ ಅ ವಿಕ್ಟ್ರಿ ಅಷ್ಟೇ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.